ಯೆಶಾಯ 26ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ತನ್ನ ರಕ್ಷಣೆಯನ್ನು ಕೋಟೆಯನ್ನಾಗಿಯೂ ಹೊರಪೌಳಿಯನ್ನಾಗಿಯೂ ಮಾಡಿದ್ದಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಆತನು ನಮಗೆ ಏನಾಗಿದ್ದಾನೆ, ರಕ್ಷಣೆಯನ್ನು ಉಂಟು ಮಾಡುವಂತಹ ಕೋಟೆಯಾಗಿ ಆತನು ನಮ್ಮೊಂದಿಗೆ ಇರುವವನಾಗಿದ್ದಾನೆ. ರಕ್ಷಣೆಯನ್ನು ಕೊಡುವಂತಹ ಹೊರಪೌಳಿಯಾಗಿ ದೇವರು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವವರಾಗಿದ್ದಾರೆ. ಇವತ್ತು ಅನೇಕ ಒಂದು ತೊಂದರೆಗಳಾಗಿರ್ಬೋದು, ಆಪತ್ತಿನ ಕಾರ್ಯಗಳಾಗಿರ್ಬೋದು, ಅಪಘಾತದ ಸಂಗತಿಗಳಾಗಿರಬಹುದು, ಅದು ನಮ್ಮ ಕುಟುಂಬಕ್ಕೆ ವಿರೋಧವಾಗಿ ಏನ್ ಮಾಡಿಕೊಂಡಿರುವಂತದ್ದಾಗಿದೆ, ಹೋರಾಡಿಕೊಂಡಿರುವಂತದ್ದಾಗಿದೆ. ಆದರೆ ದೇವರಾತ್ಮನು ನಮ್ಮ ಜೀವಿತದಲ್ಲಿ ಇರುವಾಗ, ಕರ್ತನಾತ್ಮನು ನಮ್ಮ ಸಂಗಡಿಗನಾಗಿ ಇರುವುದರಿಂದ ಆತನು ನಮ್ಮ ಸುತ್ತುಕೋಟೆಯನ್ನಾಗಿ ನಮ್ಮನ್ನ ಕಾಯುವವನಾಗಿದ್ದಾನೆ, ಹೊರಪೌಳಿಯಾಗಿ ನಮ್ಮನ್ನ ನಡೆಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಇಸ್ರಾಯೇಲ್ ಜನರು ಅವ್ರು ಐಗುಪ್ತ ದೇಶವನ್ನ ಬಿಟ್ಟು ಬಂದಾಗ ದೇವರಾತ್ಮನು ಅವ್ರನ್ನ ಹೇಗೆ ನಡೆಸಿದನು? ಹಗಲು ಹೊತ್ತಿನಲ್ಲಿ ಮೇಘಸ್ತಂಭವಾಗಿದ್ದುಕೊಂಡು, ಇರುಳಿನ ಹೊತ್ತಿನಲ್ಲಿ ಅಗ್ನಿಸ್ತಂಭವಾಗಿದ್ದುಕೊಂಡು ಕರ್ತನ ಅವ್ರನ್ನ ಏನ್ ಮಾಡಿದನು, ನಡೆಸಿಕೊಂಡು ಹೋದನು. ಅದೇ ಪ್ರಕಾರವೇ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮನ್ನ ಮೇಘಸ್ತಂಭವಾಗಿಯೂ ಅಗ್ನಿಸ್ತಂಭವಾಗಿಯೂ ಒಂದು ಬಲವಾಗಿರುವಂತಹ ಕೋಟೆಯಾಗಿರು ಹೊರಪೌಳಿಯನ್ನಾಗಿಯೂ ಕರ್ತನು ನಮ್ಮ ಜೊತೆಗಾರನಾಗಿ ಇರುವವನಾಗಿ ಅನುದಿನವೂ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ, ಮುನ್ನಡೆಸಿಕೊಂಡು ಹೋಗುವವರಾಗಿದ್ದಾರೆ. ನಮ್ಮ ಕುಟುಂಬಕ್ಕೆ ಎದುರಾಗಿ ಬರುವಂತಹ ಆಪತ್ತುಗಳನ್ನ ತಪ್ಪಿಸುವುದಕ್ಕಾಗಿ, ನಾವು ಹೋಗುವಂತಹ ಎಲ್ಲಾ ಮಾರ್ಗಗಳಲ್ಲಿ ನಮ್ಮನ್ನ ಕೇಡಿನಿಂದ ತಪ್ಪಿಸುವುದಕ್ಕಾಗಿ ಆತನು ನಮಗೆ ಒಂದು ಕೋಟೆಯಾಗಿದ್ದು ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರಿಗೆ ನಿನ್ನ ಸುತ್ತು ಕೋಟೆಯಾಗಿದ್ದು, ಪೌಳಿ ಕೋಟೆಯಾಗಿದ್ದು ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಕೇಡಿನಿಂದ ಅಪಾಯಗಳಿಂದ ತಪ್ಪಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್ ಆಮೇನ್.